ಹಸಿದವರಿಗೆ ಅನ್ನ ಕೊಟ್ಟ ಭಾರತ ವರ್ಸಸ್ ಜಗತ್ತನ್ನ ಲೂಟಿ ಮಾಡಿದ ಯುರೋಪ್. ಭಾರತಕ್ಕೆ ಮಾನವೀಯತೆಯ ಪಾಠ ಮಾಡುವ ಯುರೋಪ್ಗಿದೆ ಕ್ರೂರ ಇತಿಹಾಸ. ಅದು 1876ರ ಮಹಾಕ್ಷಾಮದ ಸಮಯ. ಈ ಕ್ಷಾಮಕ್ಕೆ ಭಾರತದಾದ್ಯಂತ ಬಲಿಯಾದವರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ಈ ಮಹಾಕ್ಷಾಮಕ್ಕೆ ಬಲಿಯಾದರು. ಇನ್ನು ಜಾನುವಾರು ದನಕರುಗಳ ಸಂಖ್ಯೆ ಲೆಕ್ಕವೇ ಇಲ್ಲ ಬಿಡಿ. ಇದು ಆಗಿನ ಬ್ರಿಟಿಷರ ಆಡಳಿತದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಬ್ರಿಟಿಷ್ ಆಡಳಿತ ಈ ಕ್ಷಾಮವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಿದ್ರೆ ಸಾವು ನೋವಿನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದಾಗಿತ್ತು. ಜರ್ಮನರು ಜೂನ್ 28, 1919ರಂದು ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕುವವರೆಗೆ ಬ್ರಿಟಿಷರು ಮತ್ತು ಫ್ರೆಂಚರು ಸೇರಿಕೊಂಡು ಜರ್ಮನ್ನರನ್ನ ದಿಗ್ಬಂಧನದಲ್ಲಿಟ್ಟು 10 ಲಕ್ಷ ಜರ್ಮನ್ನರನ್ನ ಹಸಿವಿನಿಂದ ಸಾಯುವಂತೆ ಮಾಡಿದರು. ಸುಮಾರು 400 ವರ್ಷಗಳ ಕಾಲ ಯುರೋಪಿನ ಮಹಾಶಕ್ತಿಗಳಾದ ಪೋರ್ಚುಗಲ್, ಸ್ಪೇನ್, ಬ್ರಿಟನ್, ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್, ನಾರ್ವೆ ದೇಶಗಳು ಅಂದಾಜು 12 ಮಿಲಿಯನ್ ಆಫ್ರಿಕನ್ನರನ್ನ ಅಟ್ಲಾಂಟಿಕ್ ಸಾಗರದ ಮೂಲಕ ಗುಲಾಮಗಿರಿಗೆ ತಳ್ಳಿದ್ವು. ಯುರೋಪಿನ ನಗರಗಳು, ಬ್ಯಾಂಕ್ಗಳು ಮತ್ತು ವಿಶ್ವವಿದ್ಯಾನಿಲಯಗಳು ಈ ಸಂಪತ್ತಿನ ಮೇಲೆಯೇ ನಿರ್ಮಾಣಗೊಂಡವು. 1885 ಮತ್ತು 1908ರ ನಡುವೆ ಬೆಲ್ಜಿಯಂನ ರಾಜ 2ನೇ ಲಿಯೋಪೋಲ್ಡ್ ತನ್ನ ಆಡಳಿತ ಭಯೋತ್ಪಾದನೆಯ ಮೂಲಕ ಅಂದಾಜು 10 ಮಿಲಿಯನ್ ಕಾಂಗೋ ಆಫ್ರಿಕನ್ನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ. ರಬ್ಬರ್ ಉತ್ಪಾದನೆಯ ಗುರಿಯನ್ನ ತಲುಪದಿದ್ದಾಗ ಮಕ್ಕಳ ಕೈಗಳನ್ನು ಕೂಡ ಕತ್ತರಿಸಿ ಹಾಕಿದ. ಸ್ವತಃ ಯುರೋಪಿನ ಒಳಗಡೆಯೇ ಕೇವಲ 80 ವರ್ಷಗಳ ಹಿಂದೆ ಯುರೋಪಿನ ಒಂದು ದೇಶ ಇಡೀ ಯುರೋಪ್ನಾದ್ಯಂತ ವಾಸಿಸ್ತಾ ಇದ್ದಂತಹ 6 ಮಿಲಿಯನ್ ಯಹೂದಿಗಳ ನರಮೇಧವನ್ನ ಮಾಡಿತ್ತು. 2 ಶತಮಾನಗಳ ಬ್ರಿಟಿಷ್ ಆಳ್ವಿಕೆಯು ಭಾರತದಿಂದ ಇಂದಿನ ಹಣಕಾಸು ಮೌಲ್ಯದ ಅಂದಾಜು $45 ಟ್ರಿಲಿಯನ್ ಸಂಪತ್ತನ್ನ ಲೂಟಿ ಮಾಡಿತ್ತು. 1942ರ ಬಂಗಾಳದ ಬರಗಾಲದ ಸಮಯದಲ್ಲಿ ಬೆಳೆದಿದ್ದಂತಹ ಧಾನ್ಯಗಳನ್ನೆಲ್ಲ ಇಂಗ್ಲೆಂಡ್ಗೆ ರಫ್ತು ಮಾಡಿದ್ರಿಂದ 3 ಮಿಲಿಯನ್ ಭಾರತೀಯರು ಸಾವನ್ನಪ್ಪಿದ್ರು. ಸ್ಕ್ಯಾಂಡಿನೇವಿಯಾ ದೇಶದಾದ್ಯಂತ ಅಲ್ಲಿನ ಮೂಲ ನಿವಾಸಿಗಳಾದಂತಹ ಸಾಮಿ ಜನರನ್ನ ಬಲವಂತವಾಗಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಮಾಡಲಾಯಿತು. ಅವರ ಭಾಷೆಯನ್ನ ನಿಷೇಧಿಸಲಾಯಿತು. ಅವರ ಮಕ್ಕಳನ್ನ ಬೇರ್ಪಡಿಸಲಾಯಿತು ಮತ್ತು 1970ರ ದಶಕದ ಹೊತ್ತಿಗೆ ಅವರ ಅಸ್ತಿತ್ವವನ್ನೇ ಅಳಿಸಿ ಹಾಕಲಾಯಿತು. ಇದೇ ಶತಮಾನಗಳಲ್ಲಿ ಭಾರತವು ರೋಮ್ನಿಂದ ಪಲಾಯನ ಮಾಡಿದ ಯಹೂದಿಗಳಿಗೆ, ಪರ್ಷಿಯಾದಿಂದ ಓಡಿ ಬಂದ ಪಾರ್ಸಿಗಳಿಗೆ, ಸಿರಿಯನ್ ಕ್ರಿಶ್ಚಿಯನ್ನರಿಗೆ, ಟಿಬೇಟಿಯನ್ ಬೌದ್ಧರಿಗೆ ಮತ್ತು ಸ್ವತಃ ದಲೈಲಾಮರಿಗೆ ಕೂಡ ಆಶ್ರಯವನ್ನ ನೀಡಿತ್ತು. ಹೀಗೆ ನಿರಾಶ್ರಿತರಾಗಿ ಬಂದ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿನ ನಿವಾಸಿಗಳು ಮತಾಂತರ ಮಾಡಲಿಲ್ಲ, ಗಡೀಪಾರು ಕೂಡ ಮಾಡಲಿಲ್ಲ. ಆಫ್ರಿಕಾ, ಅಮೆರಿಕ, ಆಸ್ಟ್ರೇಲಿಯಾ ಖಂಡಗಳಲ್ಲಿ ತಮ್ಮ ಪಾಡಿಗೆ ಸ್ವಚ್ಛಂದವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಅಲ್ಲಿನ ಮೂಲ ನಿವಾಸಿಗಳನ್ನ ಬಲವಂತವಾಗಿ ಮತಾಂತರ ಮಾಡಿ ಅಲ್ಲಿನ ಮೂಲ ಸಂಸ್ಕೃತಿಯನ್ನ ನಾಶ ಮಾಡಿದ ಕೀರ್ತಿ ಏನಾದರೂ ಇದ್ರೆ ಅದು ಯುರೋಪಿಯನ್ನರಿಗೆ ಸಲ್ಲಬೇಕು. ಮಾನವ ಜನಾಂಗವನ್ನೇ ಕ್ರೂರವಾಗಿ ನಡೆಸಿಕೊಂಡ ಇತಿಹಾಸ ಇರೋದು ಯುರೋಪಿಯನ್ನರಿಗೆ. ಜಗತ್ತಿನ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಒಂದು ಕಾಲದಲ್ಲಿ ಯುರೋಪಿಯನ್ನರು ಮಾಡಿಕೊಂಡ ಹಳವಂಡಗಳೇ ಕಾರಣ ಅನ್ನೋದು ಜಗತ್ತಿಗೆ ತಿಳಿದಿರುವಂತಹ ವಿಚಾರ. ಇಂತಹ ಕ್ರೂರ ಇತಿಹಾಸ ಇರುವಂತಹ ಯುರೋಪಿಯನ್ ದೇಶದ ಯುವತಿಯೊಬ್ಬಳು ಭಾರತವನ್ನ ನಾವೇಕೆ ನಂಬಬೇಕು ಅಂತ ಕೇಳ್ತಾಳಲ್ಲ. ನಿಜವಾಗಿ ಪ್ರಪಂಚವು ಯುರೋಪನ್ನ ಯಾಕೆ ನಂಬಬೇಕು ಅಂತ ಕೇಳಬೇಕಾದವರು ನಾವು. ಲೋಕಕ್ಕೆ ಉಪದೇಶ ಕೊಡುವ ಮೊದಲು ಯುರೋಪ್ ತನ್ನ ನೈಜ ಇತಿಹಾಸವನ್ನ ಓದಿಕೊಳ್ಳಲಿ.